ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೀಗ ನಿನ್ನ ಹತ್ತಿರ ಒಂದು ಬರೆಯುವ ಸಂಖ್ಯೆ, ನಮ್ಮ ಮನದಾಳದಿಂದ ಹರಿಬರುವ ಒಂದು ಶಬ್ದಗಳ ಹೊರೆ. ಓ ವರ ಮಹಾಲಕ್ಷ್ಮಿ ತಾಯಿ, ನಿನ್ನನ್ನು ಕಂಡ ಕ್ಷಣದಲ್ಲಿ ಮನಸ್ಸು ಶಾಂತಿಯಿಂದ ತುಂಬುತ್ತೆ. ನೀ ನಮ್ಮ ಮನೆಯ ಬೆಳಕು, ಆರ್ಥಿಕ ಸಮೃದ್ಧಿಯ ಪ್ರಭೆ ನೀನು. ಈ ಹಬ್ಬದ ದಿನ ನಮ್ಮ ಮನೆಯನ್ನು ನಿನ್ನ ಪಾದಗಳ ಒಂದು ತಂಪಿನಿಂದ ತುಂಬಿಸು ತಾಯಿ. ಮನೆಗೆ ಬರುವ ಪ್ರತಿ ಅತಿಥಿಗೆ ನಿನ್ನ ಅನುಗ್ರಹ ತಲುಪಲಿ. ನಾವು ಮಾಡುವ ಪೂಜೆ, ನೈವೇದ್ಯ, ಹೂವಿನ ಹಾರ, ಆಲ್ ಆರ್ ವಿತ್ ಯು ಅಮ್ಮ, ಎಲ್ಲವೂ ನೀನೆ. ಈ ದಿನ ನಿನ್ನ ನಾಮಸ್ಮರಣೆ ನಮ್ಮ ಜೀವನದಲ್ಲಿ ಹೊಸ ಬೆಳಕು ತರಲಿ ತಾಯಿ. ನಮ್ಮ ಮನೆಯಲ್ಲಿ ಸದಾ ನೆಲೆಸೋ ರೀತಿ ಮಾಡು. ನಮ್ಮ ಮಗುವಿಗೆ ವಿದ್ಯೆ, ಗಂಡನಿಗೆ ಉಜ್ವಲ ಭವಿಷ್ಯ, ನನಗೆ ಮನಸ್ಸಿನ ಶಕ್ತಿ ನೀಡು. ನಾವು ಹಣಕ್ಕಾಗಿ ಪ್ರಾರ್ಥನೆ ಮಾಡೋದಿಲ್ಲ ತಾಯಿ, ನಾವು ನಿನ್ನ ಅನುಗ್ರಹಕ್ಕಾಗಿ ಕೈ ಚಾಚ್ತಾ ಇದ್ದೇವೆ. ಪ್ರತಿ ದಿನನೂ ನಿನ್ನ ಸ್ಮರಣೆ ನಮಗೆ ಇರಲಿ ತಾಯಿ. ನಮ್ಮ ಉಸಿರಲ್ಲಿ ನಿನ್ನ ಒಂದು ಹೆಸರಿನ ಘೋಷಣೆ ಆಗಿರಲಿ. ನಾವು ದಿನವೂ ದುಡಿದು ದುಡಿದು ಬದುಕು ಕಟ್ಟಿಕೊಳ್ತಾ ಇದ್ದೇವೆ, ಆದರೆ ನಿನ್ನ ಅನುಗ್ರಹ ಇಲ್ಲದೆ ಆ ದುಡಿಮೆಗೆ ಒಂದು ಫಲ ಇಲ್ಲ. ಮನೆಗೆ ಬರುವ ಒಬ್ಬೊಬ್ಬ ಅತಿಥಿಯಲ್ಲೂ ನಿನ್ನ ರೂಪ ಕಾಣ್ತಾ ಇದ್ದೇವೆ. ಎಲ್ಲರ ಮುಖದಲ್ಲಿ ನಗು ಉಂಟು ಮಾಡುವ ಶಕ್ತಿ ನೀಡು ತಾಯಿ. ಈ ಹಬ್ಬದ ದಿನದಿಂದ ನಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗಲಿ ಅಮ್ಮ. ನಾವು ಯಾರಿಗೂ ದುಃಖ ನೀಡದೆ ಸತ್ಯ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೊಡು ತಾಯಿ. ಮನೆಯಲ್ಲಿಯ ಗಂಡು ಹೆಣ್ಣು, ಹಳೆಯವರು ಮುದುಕರು ಎಲ್ಲರೂ ಕೂಡ ನಿನ್ನ ಹಬ್ಬವನ್ನು ಹರ್ಷದಿಂದ ಆಚರಣೆ ಮಾಡ್ತಾ ಇದ್ದಾರೆ ತಾಯಿ. ನೀನು ಬರುವ ಮನೆಗೆ ಭಯವಿಲ್ಲ, ಬಡತನ ಇಲ್ಲ, ಶಾಂತಿ ಇಲ್ಲ. ಹಬ್ಬದ ದಿನ ನಿನ್ನ ಒಂದು ನಾಮವನ್ನು 1000 ಬಾರಿ ಉಚ್ಚಾರಣೆ ಮಾಡ್ತೇವೆ. ನಿನ್ನ ಮೂರ್ತಿಯ ಪಾದಗಳನ್ನ ಹಣೆಗೆ ಇಟ್ಟು ಮನೆಯ ಎಲ್ಲ ಕೋಣೆಯಲ್ಲೂ ನಿನ್ನದೊಂದು ಸಾನ್ನಿಧ್ಯ ಹಂಚುತ್ತೇವೆ ತಾಯಿ. ನಿನ್ನ ಪೂಜೆ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತೆ ಅಮ್ಮ. ಅದು ದುಃಖದಿಂದ ಅಲ್ಲ, ತುಂಬಾ ಪ್ರೀತಿಯಿಂದ. ಈ ಪವಿತ್ರ ದಿನದಲ್ಲಿ ನಾವು ನಿನ್ನ ಹತ್ತಿರ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಮನೆಯ ಎಲ್ಲರ ಬದುಕು ಶ್ರೇಯಸ್ಕರವಾಗಿರಲಿ. ನಮ್ಮ ಬಾಳಿನಲ್ಲಿ ಶಾಂತಿ, ನೆಮ್ಮದಿ ಮತ್ತು ಧರ್ಮ ಸ್ಥಾಪನೆ ಆಗಲಿ. ನಾವು ಹೇಗಿದ್ದರೂ ನೀನು ಸದಾ ಒಡನಾಡಿಯಾಗಿರು ಅಮ್ಮ. ನಿನ್ನ ಒಂದು ತಾಯಿ ಮುದ್ದಾದ ನಗುವಿನಿಂದ ನಮ್ಮ ಮನೆಯ ಅಂಗಳ ಬೆಳಗಲಿ ತಾಯಿ. ಈ ವರ್ಷ ನಿನ್ನದೇ ಎಲ್ಲ ಮನೆಯೆಲ್ಲ ತುಂಬಿ ಹೋಗಲಿ ತಾಯಿ. ಯಾವ ಸಮಸ್ಯೆಗೂ ನಾವು ತಲೆಬಾಗದೆ ನಿನ್ನ ನಾಮದೊಂದಿಗೆ ಎದುರಿಸುವ ಶಕ್ತಿ ಕೊಡು ತಾಯಿ. ಮನೆಗೆ ಬರುವ ಎಲ್ಲರೂ ಅನ್ನ ಒಂದು ದೋಷ ಇಲ್ಲದೆ ಹೋಗಲಿ ತಾಯಿ. ಹಣದ ಜೊತೆಗೆ ಮಾನವೀಯತೆಯು ನಮ್ಮಲ್ಲಿ ನೆಲೆಸಲಿ ಅಮ್ಮ. ನಾವು ಸಕಲ ಪಾಪಗಳಿಂದ ಮುಕ್ತರಾಗಿ ನಿನ್ನ ದಯೆಗಾಗಿ ಅರ್ಪಣೆ ಮಾಡುತ್ತಿದ್ದೇವೆ. ನಮ್ಮ ಮನೆಯಲ್ಲಿ ಎಷ್ಟು ದಿನ ನಾವು ಬಾಳುತ್ತೇವೋ ಅಷ್ಟು ದಿನ ನಿನ್ನ ನಾಮವು, ನಿನ್ನ ಸ್ಮರಣೆ ನಮ್ಮ ಜೀವನ ಹೆಜ್ಜೆಯೊಂದಿಗೆ ನಡೆಯಲಿ. ಈ ಹಬ್ಬದ ದಿನದಿಂದ ಹೊಸ ಚಿರಂತನ ಶುಭ ಆರಂಭವಾಗಲಿ. ನಮ್ಮ ಮನೆಗೆ 8 ದಿಕ್ಕಗಳಿಂದ ಭಾಗ್ಯ ಹರಿದು ಬರಲಿ. ನಿನ್ನ ಹರಕೆಗಳಿಗೆ ನಾವು ಪ್ರಾಮಾಣಿಕರಾಗಿರೋಣ. ನಮ್ಮ ಬಂಧು ಮಿತ್ರರು, ನೆರೆಹೊರೆಯವರು ಎಲ್ಲರೂ ಸುಖವಾಗಿರಲಿ. ನಿನ್ನ ಅನುಗ್ರಹ ಮಾತ್ರ ತಾಯಿ ಸಾಕು ನಮಗೆ. ಬಾಳೆಹಣ್ಣು, ಹೂವು, ಹಣ್ಣು, ತಾಮ್ರ ಪಾತ್ರೆ ಏನು ಕೊಡದೆ ಇದ್ರೂ ನಿನ್ನ ನಾಮದಿಂದ ನಾವು ಸಾಕಾಗಿರೋಣ ತಾಯಿ. ಹಬ್ಬದ ನಿತ್ಯ ಪೂಜೆಯಲ್ಲಿ ಕೇವಲ ಒಂದು ರೂಢಿಯಲ್ಲ, ನಿನ್ನ ಪ್ರೀತಿಯ ಪ್ರತಿಧ್ವನಿಯಲ್ಲಿ ಹಬ್ಬದ ಪೂಜೆಯಲ್ಲಿ ಕೈ ಕಳೆದು ಹೋಗುವವರೆಗೆ ನಾವು ನಿನ್ನ ಸೇವೆಯಲ್ಲಿ ತೊಡಗಿಸೋಣ ತಾಯಿ. ನಿನ್ನಿಂದಾಗಿ ನಾವು ದೇವರ ಬಳಿ ಹತ್ತಿರ ಹೋಗುತ್ತಿದ್ದೇವೆ. ನಮ್ಮ ಮನೆಯ ಮಾತುಗಳಲ್ಲಿ, ನಡೆನಾಡುಗಳಲ್ಲಿ, ಬದುಕಿನ ಎಲ್ಲ ಕ್ಷಣಗಳಲ್ಲಿ ನಿನ್ನ ಸ್ಮರಣೆ ಇರಲಿ ಅಮ್ಮ. ಈ ಹಬ್ಬದ ದಿನ ನಿನ್ನ ಬಾಗಿಲಿಗೆ ಬಂದು ತಲೆಬಾಗುವ 100 ಜನರನ್ನು ನೀನು ಹರಸಿ ನಿನ್ನ ಸೇವೆಯಿಂದ, ನಿನ್ನ ಧ್ಯಾನದಿಂದ, ನಿನ್ನ ಆರಾಧನೆಯಿಂದ ನಮ್ಮ ಬಾಳು ಬೆಳಕಾಗಲಿ ತಾಯಿ. ನಮ್ಮ ಮನೆಯವರು ಯಾವಾಗಲೂ ಈ ದಿನ ನಿನ್ನ ಹತ್ತಿರ ಒಂದು ಸಂಖ್ಯೆ ಬರೆದಿರಿಸುತ್ತೇನೆ. ಆ ಪತ್ರದಲ್ಲಿ ಪ್ರೀತಿಯ ಮಾತುಗಳಿರುತ್ತೆ, ಧರ್ಮ ನಿಷ್ಠೆಯ ಚಿಹ್ನೆಗಳಿರುತ್ತೆ. ನಾವೆಲ್ಲರೂ ಒಂದೆಂಬ ಒಂದು ಒಗ್ಗಟ್ಟಿನ ಸಂಕೇತವಾಗಿರುತ್ತೆ. ನಿನ್ನ ಪಾದದ ಸಾನ್ನಿಧ್ಯದಲ್ಲಿ ನಮಗಿಂತ ಶ್ರೇಷ್ಠ ಆಯಾಸವಿಲ್ಲ. ಈ ವರ್ಷವೂ ನಾವು ನಮ್ಮ ಮನದಾಳದಿಂದ ನಿನ್ನನ್ನು ಆಹ್ವಾನ ಮಾಡುತ್ತಾ ಇದ್ದೇವೆ ತಾಯಿ. ಬಾ, ನಮ್ಮ ಮನೆಗೆ ಬಾ ಅಮ್ಮ, ನಮ್ಮ ಮನೆಯ ದೇವತೆ. ಇಷ್ಟೆಲ್ಲ ಮಾತುಗಳ ಪಟಪಟ ನಿನ್ನ ಹತ್ತಿರ ಬರೆದು ಕುಳಿತರೂ ನಿನ್ನ ಹೆಸರಿನಲ್ಲಿರುವ ಪ್ರೀತಿ ಮಾತ್ರ ಎಂದೆಂದೂ ಶಾಶ್ವತ ಅಮ್ಮ. ವರ ಮಹಾಲಕ್ಷ್ಮಿ ತಾಯಿ, ಈ ಸಂಖ್ಯೆ 7 ಪಡೆಯ ಪ್ರಾರ್ಥನೆಯಂತೆ ನಿನ್ನ ಹತ್ತಿರ ಇರಲಿ. ತಾಯಿಯ ನಗುವಿನಲ್ಲಿ ನಮಗೆ ವಿಶ್ವದ ಶ್ರೀಮಂತಿಕೆ ಸಿಕ್ಕಂತಿದೆ. ನಾವು ಯಾವತ್ತೂ ನಿನ್ನ ನಾಮವನ್ನು ಮರೆಯದಂತೆ ಬದುಕು ಕಟ್ಟಿಕೊಳ್ಳುತ್ತೇವೆ. ನಮ್ಮ ಮನೆಯಲ್ಲಿಯ ನಿತ್ಯ ಹಬ್ಬ, ನಿತ್ಯ ಸಂಭ್ರಮ, ನಿತ್ಯ ನೆಮ್ಮದಿ, ಆಲ್ ವಿಲ್ ಕಮ್ ಓನ್ಲಿ ವೆನ್ ಯು ಸ್ಟೇ ವಿತ್ ಅಸ್ ಅಮ್ಮ. ಏನೂ ಬೇಡವಲ್ಲ ಅಮ್ಮ ತಾಯಿ, ನೀನು ಒಂದೇ ಒಂದಾದರೂ ನಮಗೆ ಕೊಡಬೇಕಂದ್ರೆ ಸದಾ ನಿಮ್ಮ ಒಡನಾಟ, ನಿಮ್ಮ ನಾಮ, ಸದಾ ನಿಮ್ಮ ಅನುಗ್ರಹ. ಒಮ್ಮೆ ಬಂದು ಮನೆಗೆ ವಾಸು ಮಾಡು ತಾಯಿ. ಇಡೀ ಜೀವಮಾನ ನಾವು ಮನಸ್ಸು ನಿನ್ನ ಬಳಿಯೇ ಇರುತ್ತೆ ಅಮ್ಮ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಅಮ್ಮ ಅವರ ಹತ್ರ ನೀವು ಎಲ್ಲರೂ ಪ್ರಾರ್ಥನೆ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೀಗ ನಿನ್ನ ಹತ್ತಿರ ಒಂದು ಬರೆಯುವ ಸಂಖ್ಯೆ, ನಮ್ಮ ಮನದಾಳದಿಂದ ಹರಿಬರುವ ಒಂದು ಶಬ್ದಗಳ ಹೊರೆ. ಓ ವರ ಮಹಾಲಕ್ಷ್ಮಿ ತಾಯಿ, ನಿನ್ನನ್ನು ಕಂಡ ಕ್ಷಣದಲ್ಲಿ ಮನಸ್ಸು ಶಾಂತಿಯಿಂದ ತುಂಬುತ್ತೆ. ನೀ ನಮ್ಮ ಮನೆಯ ಬೆಳಕು, ಆರ್ಥಿಕ ಸಮೃದ್ಧಿಯ ಪ್ರಭೆ ನೀನು. ಈ ಹಬ್ಬದ ದಿನ ನಮ್ಮ ಮನೆಯನ್ನು ನಿನ್ನ ಪಾದಗಳ ಒಂದು ತಂಪಿನಿಂದ ತುಂಬಿಸು ತಾಯಿ. ಮನೆಗೆ ಬರುವ ಪ್ರತಿ ಅತಿಥಿಗೆ ನಿನ್ನ ಅನುಗ್ರಹ ತಲುಪಲಿ. ನಾವು ಮಾಡುವ ಪೂಜೆ, ನೈವೇದ್ಯ, ಹೂವಿನ ಹಾರ, ಆಲ್ ಆರ್ ವಿತ್ ಯು ಅಮ್ಮ, ಎಲ್ಲವೂ ನೀನೆ. ಈ ದಿನ ನಿನ್ನ ನಾಮಸ್ಮರಣೆ ನಮ್ಮ ಜೀವನದಲ್ಲಿ ಹೊಸ ಬೆಳಕು ತರಲಿ ತಾಯಿ. ನಮ್ಮ ಮನೆಯಲ್ಲಿ ಸದಾ ನೆಲೆಸೋ ರೀತಿ ಮಾಡು. ನಮ್ಮ ಮಗುವಿಗೆ ವಿದ್ಯೆ, ಗಂಡನಿಗೆ ಉಜ್ವಲ ಭವಿಷ್ಯ, ನನಗೆ ಮನಸ್ಸಿನ ಶಕ್ತಿ ನೀಡು. ನಾವು ಹಣಕ್ಕಾಗಿ ಪ್ರಾರ್ಥನೆ ಮಾಡೋದಿಲ್ಲ ತಾಯಿ, ನಾವು ನಿನ್ನ ಅನುಗ್ರಹಕ್ಕಾಗಿ ಕೈ ಚಾಚ್ತಾ ಇದ್ದೇವೆ. ಪ್ರತಿ ದಿನನೂ ನಿನ್ನ ಸ್ಮರಣೆ ನಮಗೆ ಇರಲಿ ತಾಯಿ. ನಮ್ಮ ಉಸಿರಲ್ಲಿ ನಿನ್ನ ಒಂದು ಹೆಸರಿನ ಘೋಷಣೆ ಆಗಿರಲಿ. ನಾವು ದಿನವೂ ದುಡಿದು ದುಡಿದು ಬದುಕು ಕಟ್ಟಿಕೊಳ್ತಾ ಇದ್ದೇವೆ, ಆದರೆ ನಿನ್ನ ಅನುಗ್ರಹ ಇಲ್ಲದೆ ಆ ದುಡಿಮೆಗೆ ಒಂದು ಫಲ ಇಲ್ಲ. ಮನೆಗೆ ಬರುವ ಒಬ್ಬೊಬ್ಬ ಅತಿಥಿಯಲ್ಲೂ ನಿನ್ನ ರೂಪ ಕಾಣ್ತಾ ಇದ್ದೇವೆ. ಎಲ್ಲರ ಮುಖದಲ್ಲಿ ನಗು ಉಂಟು ಮಾಡುವ ಶಕ್ತಿ ನೀಡು ತಾಯಿ. ಈ ಹಬ್ಬದ ದಿನದಿಂದ ನಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗಲಿ ಅಮ್ಮ. ನಾವು ಯಾರಿಗೂ ದುಃಖ ನೀಡದೆ ಸತ್ಯ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೊಡು ತಾಯಿ. ಮನೆಯಲ್ಲಿಯ ಗಂಡು ಹೆಣ್ಣು, ಹಳೆಯವರು ಮುದುಕರು ಎಲ್ಲರೂ ಕೂಡ ನಿನ್ನ ಹಬ್ಬವನ್ನು ಹರ್ಷದಿಂದ ಆಚರಣೆ ಮಾಡ್ತಾ ಇದ್ದಾರೆ ತಾಯಿ. ನೀನು ಬರುವ ಮನೆಗೆ ಭಯವಿಲ್ಲ, ಬಡತನ ಇಲ್ಲ, ಶಾಂತಿ ಇಲ್ಲ. ಹಬ್ಬದ ದಿನ ನಿನ್ನ ಒಂದು ನಾಮವನ್ನು 1000 ಬಾರಿ ಉಚ್ಚಾರಣೆ ಮಾಡ್ತೇವೆ. ನಿನ್ನ ಮೂರ್ತಿಯ ಪಾದಗಳನ್ನು ಹಣೆಗೆ ಇಟ್ಟು ಮನೆಯ ಎಲ್ಲ ಕೋಣೆಯಲ್ಲೂ ನಿನ್ನದೊಂದು ಸಾನ್ನಿಧ್ಯ ಹಂಚುತ್ತೇವೆ ತಾಯಿ. ನಿನ್ನ ಪೂಜೆ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತೆ ಅಮ್ಮ. ಅದು ದುಃಖದಿಂದ ಅಲ್ಲ, ತುಂಬ ಪ್ರೀತಿಯಿಂದ. ಈ ಪವಿತ್ರ ದಿನದಲ್ಲಿ ನಾವು ನಿನ್ನ ಹತ್ತಿರ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಮನೆಯ ಎಲ್ಲರ ಬದುಕು ಶ್ರೇಯಸ್ಕರವಾಗಿರಲಿ. ನಮ್ಮ ಬಾಳಿನಲ್ಲಿ ಶಾಂತಿ, ನೆಮ್ಮದಿ ಮತ್ತು ಧರ್ಮ ಸ್ಥಾಪನೆ ಆಗಲಿ. ನಾವು ಹೇಗಿದ್ದರೂ ನೀನು ಸದಾ ಒಡನಾಡಿಯಾಗಿರು ಅಮ್ಮ. ನಿನ್ನ ಒಂದು ತಾಯಿ ಮುದ್ದಾದ ನಗುವಿನಿಂದ ನಮ್ಮ ಮನೆಯ ಅಂಗಳ ಬೆಳಗಲಿ ತಾಯಿ. ಈ ವರ್ಷ ನಿನ್ನದೇ ಎಲ್ಲ ಮನೆಯೆಲ್ಲ ತುಂಬಿ ಹೋಗಲಿ ತಾಯಿ. ಯಾವ ಸಮಸ್ಯೆಗೂ ನಾವು ತಲೆಬಾಗದೆ ನಿನ್ನ ನಾಮದೊಂದಿಗೆ ಎದುರಿಸುವ ಶಕ್ತಿ ಕೊಡು ತಾಯಿ. ಮನೆಗೆ ಬರುವ ಎಲ್ಲರೂ ಅನ್ನ ಒಂದು ದೋಷ ಇಲ್ಲದೆ ಹೋಗಲಿ ತಾಯಿ. ಹಣದ ಜೊತೆಗೆ ಮಾನವೀಯತೆಯು ನಮ್ಮಲ್ಲಿ ನೆಲೆಸಲಿ ಅಮ್ಮ. ನಾವು ಸಕಲ ಪಾಪಗಳಿಂದ ಮುಕ್ತರಾಗಿ ನಿನ್ನ ದಯೆಗಾಗಿ ಅರ್ಪಣೆ ಮಾಡುತ್ತಿದ್ದೇವೆ. ನಮ್ಮ ಮನೆಯಲ್ಲಿ ಎಷ್ಟು ದಿನ ನಾವು ಬಾಳುತ್ತೇವೋ ಅಷ್ಟು ದಿನ ನಿನ್ನ ನಾಮವು, ನಿನ್ನ ಸ್ಮರಣೆ ನಮ್ಮ ಜೀವನ ಹೆಜ್ಜೆಯೊಂದಿಗೆ ನಡೆಯಲಿ. ಈ ಹಬ್ಬದ ದಿನದಿಂದ ಹೊಸ ಚಿರಂತನ ಶುಭ ಆರಂಭವಾಗಲಿ. ನಮ್ಮ ಮನೆಗೆ 8 ದಿಕ್ಕಗಳಿಂದ ಭಾಗ್ಯ ಹರಿದು ಬರಲಿ. ನಿನ್ನ ಹರಕೆಗಳಿಗೆ ನಾವು ಪ್ರಾಮಾಣಿಕರಾಗಿರೋಣ. ನಮ್ಮ ಬಂಧು ಮಿತ್ರರು, ನೆರೆಹೊರೆಯವರು ಎಲ್ಲರೂ ಸುಖವಾಗಿರಲಿ. ನಿನ್ನ ಅನುಗ್ರಹ ಮಾತ್ರ ತಾಯಿ ಸಾಕು ನಮಗೆ. ಬಾಳೆಹಣ್ಣು, ಹೂವು, ಹಣ್ಣು, ತಾಮ್ರ ಪಾತ್ರೆ ಏನು ಕೊಡದೇ ಇದ್ರೂ ನಿನ್ನ ನಾಮದಿಂದ ನಾವು ಸಾಕಾಗಿರೋಣ ತಾಯಿ. ಹಬ್ಬದ ನಿತ್ಯ ಪೂಜೆಯಲ್ಲಿ ಕೇವಲ ಒಂದು ರೂಢಿಯಲ್ಲ, ನಿನ್ನ ಪ್ರೀತಿಯ ಪ್ರತಿಧ್ವನಿಯಲ್ಲಿ ಹಬ್ಬದ ಪೂಜೆಯಲ್ಲಿ ಕೈ ಕಳೆದು ಹೋಗುವವರೆಗೆ ನಾವು ನಿನ್ನ ಸೇವೆಯಲ್ಲಿ ತೊಡಗಿಸೋಣ ತಾಯಿ. ನಿನ್ನಿಂದಾಗಿ ನಾವು ದೇವರ ಬಳಿ ಹತ್ತಿರ ಹೋಗುತ್ತಿದ್ದೇವೆ. ನಮ್ಮ ಮನೆಯ ಮಾತುಗಳಲ್ಲಿ, ನಡೆನಾಡುಗಳಲ್ಲಿ, ಬದುಕಿನ ಎಲ್ಲ ಕ್ಷಣಗಳಲ್ಲಿ ನಿನ್ನ ಸ್ಮರಣೆ ಇರಲಿ ಅಮ್ಮ. ಈ ಹಬ್ಬದ ದಿನ ನಿನ್ನ ಬಾಗಿಲಿಗೆ ಬಂದು ತಲೆಬಾಗುವ 100 ಜನರನ್ನು ನೀನು ಹರಸಿ, ನಿನ್ನ ಸೇವೆಯಿಂದ, ನಿನ್ನ ಧ್ಯಾನದಿಂದ, ನಿನ್ನ ಆರಾಧನೆಯಿಂದ ನಮ್ಮ ಬಾಳು ಬೆಳಕಾಗಲಿ ತಾಯಿ. ನಮ್ಮ ಮನೆಯವರು ಯಾವಾಗಲೂ ಈ ದಿನ ನಿನ್ನ ಹತ್ತಿರ ಒಂದು ಸಂಖ್ಯೆ ಬರೆದಿರಿಸುತ್ತೇನೆ. ಆ ಪತ್ರದಲ್ಲಿ ಪ್ರೀತಿಯ ಮಾತುಗಳಿರುತ್ತೆ, ಧರ್ಮ ನಿಷ್ಠೆಯ ಚಿಹ್ನೆಗಳಿರುತ್ತೆ. ನಾವೆಲ್ಲರೂ ಒಂದೆಂಬ ಒಂದು ಒಗ್ಗಟ್ಟಿನ ಸಂಕೇತವಾಗಿರುತ್ತೆ. ನಿನ್ನ ಪಾದದ ಸಾನ್ನಿಧ್ಯದಲ್ಲಿ ನಮಗಿಂತ ಶ್ರೇಷ್ಠ ಆಯಾಸವಿಲ್ಲ. ಈ ವರ್ಷವೂ ನಾವು ನಮ್ಮ ಮನದಾಳದಿಂದ ನಿನ್ನನ್ನು ಆಹ್ವಾನ ಮಾಡುತ್ತಾ ಇದ್ದೇವೆ ತಾಯಿ. ಬಾ, ನಮ್ಮ ಮನೆಗೆ ಬಾ ಅಮ್ಮ, ನಮ್ಮ ಮನೆಯ ದೇವತೆ. ಇಷ್ಟೆಲ್ಲ ಮಾತುಗಳ ಪಟಪಟ ನಿನ್ನ ಹತ್ತಿರ ಬರೆದು ಕುಳಿತರೂ ನಿನ್ನ ಹೆಸರಿನಲ್ಲಿರುವ ಪ್ರೀತಿ ಮಾತ್ರ ಎಂದೆಂದೂ ಶಾಶ್ವತ ಅಮ್ಮ. ವರ ಮಹಾಲಕ್ಷ್ಮಿ ತಾಯಿ, ಈ ಸಂಖ್ಯೆ 7 ಪಡೆಯ ಪ್ರಾರ್ಥನೆಯಂತೆ ನಿನ್ನ ಹತ್ತಿರ ಇರಲಿ. ತಾಯಿಯ ನಗುವಿನಲ್ಲಿ ನಮಗೆ ವಿಶ್ವದ ಶ್ರೀಮಂತಿಕೆ ಸಿಕ್ಕಂತಿದೆ. ನಾವು ಯಾವತ್ತೂ ನಿನ್ನ ನಾಮವನ್ನು ಮರೆಯದಂತೆ ಬದುಕು ಕಟ್ಟಿಕೊಳ್ಳುತ್ತೇವೆ. ನಮ್ಮ ಮನೆಯಲ್ಲಿಯ ನಿತ್ಯ ಹಬ್ಬ, ನಿತ್ಯ ಸಂಭ್ರಮ, ನಿತ್ಯ ನೆಮ್ಮದಿ, ಆಲ್ ವಿಲ್ ಕಮ್ ಓನ್ಲಿ ವೆನ್ ಯು ಸ್ಟೇ ವಿತ್ ಅಸ್ ಅಮ್ಮ. ಏನೂ ಬೇಡವಲ್ಲ ಅಮ್ಮ ತಾಯಿ, ನೀನು ಒಂದೇ ಒಂದಾದರೂ ನಮಗೆ ಕೊಡಬೇಕಂದ್ರೆ ಸದಾ ನಿಮ್ಮ ಒಡನಾಟ, ನಿಮ್ಮ ನಾಮ, ಸದಾ ನಿಮ್ಮ ಅನುಗ್ರಹ. ಒಮ್ಮೆ ಬಂದು ಮನೆಗೆ ವಾಸು ಮಾಡು ತಾಯಿ. ಇಡೀ ಜೀವಮಾನ ನಾವು ಮನಸ್ಸು ನಿನ್ನ ಬಳಿಯೇ ಇರುತ್ತೆ ಅಮ್ಮ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಅಮ್ಮ ಅವರ ಹತ್ರ ನೀವು ಎಲ್ಲರೂ ಪ್ರಾರ್ಥನೆ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.